ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಾನ್ ಯಾಕೋ ಇಷ್ಟೊಂದು ಸ್ವಾರ್ಥಿ ಆಗೋದೆ? ನಾನ್ ಯಾಕಿಷ್ಟು ಕೆಳಮಟ್ಟಕ್ಕೆ ಯೋಚನೆ ಮಾಡ್ತಿದ್ದೀನಿ ಚಿನ್ನು? ನಾನ್ ಬರೀ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಅವತ್ತೇ ಒಪ್ಪಿಸ್ಬೇಕಾಗಿತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ನನಗ್ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ ಚಿನ್ನು. ಶಾಂತಿ ಶಾಂತಿ ಶಾಂತಿ, ನೋಡು ಅವತ್ತಿನ ಸಮಯ ಸಂದರ್ಭ ಬೇರೆ ಇತ್ತು ಶಾಂತಿ. ಅವಾಗ ನಿನ್ಗೆ ಗೊತ್ತಲ್ಲ ಯಜಮಾನ್ರ ಪರಿಸ್ಥಿತಿ ಹೇಗಿತ್ತು ಅಂತ. ಅದಕ್ಕೆ ನೀನು ಹಾಗೆ ಮಾಡ್ದೆ. ಅದ್ರಲ್ಲಿ ನಿನ್ ಯಾವುದೇ ತಪ್ಪು ಇಲ್ಲ ಶಾಂತಿ. ನಮಗೇನಾದ್ರೂ ಕನ್ಸು ಬಿದ್ದಿತ್ತಾ ಈ ತರ ಎಲ್ಲ ಆಗುತ್ತೆ ಅಂತ? ನಿನ್ನ ಮನಸ್ಸಲ್ಲಿ ಆಗ್ತಿರೋಂಥ ನೋವು ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೋಡು, ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ಅರ್ಚನಾ ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ನೀನ್ ಮಾತ್ರ ದಯವಿಟ್ಟು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ. ನಾನಿದ್ದೀನಿ ಶಾಂತಿ. ಅರ್ಚನಾನ ಯಜಮಾನರಿಗೆ ಒಪ್ಸೋ ಜವಾಬ್ದಾರಿ ನಿನ್ ಜೊತೆ ನಂದೂ ಇದೆ. ಒಪ್ಪಿಸ್ತೇನೆ. ನಡಿ ಹೋಗೋಣ. ಏನಿದು? ಈಗ ತಾನೇ ಅವಳಿಗೆಲ್ಲ ಹೆಲ್ಪ್ ಮಾಡಿ ಬಂದನಲ್ಲ, ಅವಳ ಅಕೌಂಟ್ಗೆ ಇಷ್ಟೊಂದು ದುಡ್ಡು ಹೇಗೋಯ್ತು? ಮತ್ತೆ ಮದ್ವೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ನೀನ್ ಬರ್ದೇ ಇದ್ದು ತುಂಬಾ ಬೇಜಾರಾಯ್ತು. ನಾನ್ ಬರ್ದೇ ಇರೋದ್ರಿಂದಾನೇ ಇನ್ನೂ ಚೆನ್ನಾಗಿತ್ತಲ್ಲ. ಒಂದ್ ನಿಮಿಷ. ಹಲೋ ಹಲೋ ಮಂತ್ರ, ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಎಷ್ಟು? 2 ಲಕ್ಷ ಬೇಕಿತ್ತು. ಏಯ್, ಅಷ್ಟು ದೊಡ್ಡ ಅಮೌಂಟಾ? ಇದ್ದಕ್ಕಿದ್ದ ಹಾಗೆ ನಾನು ಹೇಗ್ ಕೊಡ್ಲಿ? ಅರ್ಜೆಂಟ್ ಇದೆ ಕಣೆ, ಪ್ಲೀಸ್ ಏನಾದ್ರೂ ಮಾಡು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಾಯ್ತು ಮಂತ್ರ? ಏನಿಲ್ಲ, ನನ್ನ ಫ್ರೆಂಡು ಅರ್ಜೆಂಟ್ ಆಗಿ 2 ಲಕ್ಷ ರೂಪಾಯಿ ಕೇಳ್ತಿದ್ದಾಳೆ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಸರಿ, ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀಯಾ? ತಗೋ, ನಿಂಗೆ ಎಷ್ಟು ಬೇಕೋ ಅಷ್ಟು ನನ್ನ ಮೊಬೈಲಿಂದನೇ ಟ್ರಾನ್ಸ್ಫರ್ ಮಾಡ್ಕೋ. ಪಾಸ್ವರ್ಡು? ಇದರಲ್ಲಿ ಪಾಸ್ವರ್ಡು, ID ಎಲ್ಲ ಇದೆ. ಅದನ್ನ ನೀನು ಕಾಪಿ ಮಾಡ್ಕೊಂಡ್ಬಿಡು ನಿನ್ನ ಮೊಬೈಲ್ಗೆ. ಇನ್ಮೇಲೆ ಪದೇ ಪದೇ ದುಡ್ಡು ಕೇಳಕ್ ಹೋಗ್ಬೇಡ. ಎಲ್ಲ ಡೀಟೇಲ್ಸು ಇದರಲ್ಲೇ ಇದೆ, ಓಕೆನಾ? ನಿಮ್ ದುಡ್ಡನ್ನ ನಾನ್ ಹೇಗ್ರಿ? ಏನ್ ಮಂತ್ರ ನೀನು ನಾನು ಒಂದೇ ಅಂದ್ಮೇಲೆ ಅದೇಗೆ ನನ್ನ ದುಡ್ಡು ನಿನ್ ದುಡ್ಡು? ಪಾಸ್ವರ್ಡ್ ಎಲ್ಲ ಕಾಪಿ ಮಾಡ್ಕೋ. ನಿಂಗೆ ಯಾವಾಗ ಬೇಕೋ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿನಾ? ಚೆನ್ನಾಗಿರ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಲಾಗಿನ್ ID, ಪಾಸ್ವರ್ಡು ಎಲ್ಲ ಕೊಟ್ಟು ತಪ್ಪು ಮಾಡ್ಬಿಟ್ಟೆ. ಬೇರೆ ಯಾರು ಈ ಕೆಲಸ ಮಾಡಕ್ ಚಾನ್ಸೇ ಇಲ್ಲ. ಆ ಮಂತ್ರನ್ ಜೊತೆ ಈ ಗೀತಾ ಗ್ಯಾರಂಟಿ ಇನ್ವಾಲ್ವ್ ಆಗಿರ್ತಾಳೆ. ಹಲೋ. ಆ ಸುಶಾಂತ್ ಕ್ಯಾರೆಕ್ಟರ್ ಸರಿ ಇಲ್ಲ. ಹೆಣ್ಮಕ್ಳ ಜೊತೆ ತುಂಬಾ ಆಟ ಆಡ್ತಾನೆ. ಅದೆಲ್ಲ ಇರ್ಲಿ, ಮೊದಲು ನೀವ್ ಯಾರು ಅಂತ ಹೇಳಿ. ನಾನು ನಿಮ್ ಕುಟುಂಬದ ಹಿತೈಷಿ ಅಂತ ಅನ್ಕೊಳ್ಳಿ. ಹಿತೈಷಿ ಅನ್ನಿಸ್ಕೊಳ್ಳೋರು ಎಲ್ಲಿಂದಲೋ ಅನಾಮಿಕರ ತರ ಫೋನ್ ಮಾಡಿ ಮಾತಾಡಲ್ಲ. ನೇರವಾಗಿ ಎದುರುಗಡೆ ಬಂದು ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು. ಇಂಥ ಸಂಭ್ರಮಗಳಲ್ಲಿ ಭಾಗವಹಿಸಬೇಕು. ಈ ತರ ಸಮಾರಂಭಗಳಲ್ಲಿ ಸಂಭ್ರಮಗಳಲ್ಲಿ ಇದನ್ನ ಹಾಳು ಮಾಡಕ್ಕೆ ತುಂಬಾ ಜನ ಈ ತರ ಫೋನ್ಗಳನ್ನ ಮಾಡ್ತಾರೆ. ನನಗೂ ಗೊತ್ತು. ಕೇಳಿಸ್ಕೋಬೇಕಿರೋದ್ ಮಾತ್ರ ಕೇಳಿಸ್ಕೊಳ್ಳಿ. ನಾನು ಹೇಳ್ತಿರೋ ಮಾತನ್ನ ನಂಬಿ ನಿಮ್ ತಂಗಿ ಭವಿಷ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ಹಾಗಾದ್ರೆ ಇದೇ ನಂಬರಿಗೆ ನಾನು ವಿಡಿಯೋ ಕಾಲ್ ಮಾಡ್ತೀನಿ, ಮಾತಾಡ್ತೀರಾ?
ನನ್ನ ಮೊಬೈಲಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ.